ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCBಯ ಕ್ಯಾಪ್ಟನ್ ಯಾರು ಅನ್ನೋದು ಇವತ್ತು ಅನೌನ್ಸ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಅಫಿಷಿಯಲ್ ಆಗಿ RCB ಫ್ರಾಂಚೈಸಿ ಇವತ್ತು ಕ್ಯಾಪ್ಟನ್ನ ಯಾರು ಅಂತ ಅನೌನ್ಸ್ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ಯಾರಪ್ಪ ಅಂದರೆ ಕ್ಯಾಪ್ಟನ್ ರಜತ್ ಪಟಿದಾರ್ ಫ್ರೆಂಡ್. ಟೋಟಲ್ ಆಗಿ ರಜತ್ ಪಟಿದಾರ್ನ ಒಂದು ರೀತಿ ಅಚ್ಚರಿ ಮೂಡಿಸೋ ಒಂದು ರೀತಿ ಕ್ಯಾಪ್ಟನ್ ಮಾಡಿದ್ದಾರೆ ಫ್ರೆಂಡ್. ಯಾರು ಕೂಡ ಗೆಸ್ಸೇ ಮಾಡಿದ್ದಿಲ್ಲ ಇವರು RCBಗೆ ಕ್ಯಾಪ್ಟನ್ ಆಗ್ತಾರೆ ಅಂತ ಫ್ರೆಂಡ್. ಟೋಟಲ್ ಆಗಿ RCBಗೆ ಇವರೊಂದು ಕೊಡುಗೆ ದೊಡ್ಡದಿದೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವರು RCBಗೆ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಆದರೆ ಕ್ಯಾಪ್ಟನ್ ಆಗಿ ಕೂಡ ಇನ್ನೂ ಕೂಡ ತುಂಬಾ ಪ್ರದರ್ಶನ ಕೊಡ್ತಾರೆ ಅಂದ್ಕೊಂಡಿದ್ದೀವಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು RCBಯ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ಕೆಲವಷ್ಟು ದಿನಗಳಿಂದ ಚರ್ಚೆ ಆಗ್ತಿತ್ತು ಫ್ರೆಂಡ್. ಭಾಳ ಚರ್ಚೆ ಆಗ್ತಿತ್ತು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಲಿಲ್ಲ. ಯಾಕೆಂದರೆ ಅವರು ನಾನು ಆಟಗಾರನಾಗಿ ಆಡ್ತೀನಿ ಅಂತ ಹೇಳಿದ್ದಕ್ಕೆ ಈಗ ರಜತ್ ಪಟಿದಾರ್ನ ಕ್ಯಾಪ್ಟನ್ ಆಗಿ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ರಜತ್ ಪಟಿದಾರ್ ಇವರು ಕ್ಯಾಪ್ಟನ್ ಆಗಿ ಅನುಭವ ಇದೆ ಫ್ರೆಂಡ್. ಆದರೆ IPL ಇಲ್ಲ, ರಣಜಿಯಲ್ಲಿ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಹಾಗೆ ವಿಜಯ್ ಹಜಾರೆ ಟ್ರೋಫಿ ಇಂಥ ಒಂದು ಮ್ಯಾಚ್ನಲ್ಲಿ ಮಧ್ಯಪ್ರದೇಶಿಗೆ ಕ್ಯಾಪ್ಟನ್ ಆಗಿ ಆಡಿದ್ದಾರೆ ಫ್ರೆಂಡ್. ಅದೇ ರೀತಿ RCBಗೆ ಕೂಡ ಕ್ಯಾಪ್ಟನ್ ಆಗಿದ್ದಾರೆ. RCB ಎಂಟನೇ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಮೊದಲನೇದು ಕ್ಯಾಪ್ಟನ್ ಆಗಿ ರಾಹುಲ್ ದ್ರಾವಿಡ್ 2008ರಲ್ಲಿ ಕ್ಯಾಪ್ಟನ್ ಆದರು ಫ್ರೆಂಡ್, ಫಸ್ಟ್ ಟೈಮ್. ಎರಡನೇದಾಗಿ ಕ್ಯೂನ್ ಪೀಟರ್ಸನ್ ಇಂಗ್ಲೆಂಡ್ ಆಟಗಾರ ಆದರು RCB ಕ್ಯಾಪ್ಟನ್. ಮೂರನೇದಾಗಿ ಅನಿಲ್ ಕುಂಬ್ಳೆ ಕೂಡ ಕ್ಯಾಪ್ಟನ್ ಆದರು ಮೂರನೇದಾಗಿ. ನಾಲ್ಕನೇದಾಗಿ ಡ್ಯಾನಿಯಲ್ ವಿಟೋರಿ ಕೂಡ ಕ್ಯಾಪ್ಟನ್ ಆದರು ನಾಲ್ಕನೇದು. ಐದನೇದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದರು. ಆಮೇಲೆ ಶ್ರೇಯಸ್ ವಾಟ್ಸನ್ ಅವರು ಕೂಡ ಕ್ಯಾಪ್ಟನ್ ಆದರು. ಆಮೇಲೆ ಏಳನೇದು ಡು ಪ್ಲಸ್ಸಿ ಅವರು ಕೂಡ ಕ್ಯಾಪ್ಟನ್ ಆದರು. ಆಮೇಲೆ ಬಂದಿದ್ದು ರಜತ್ ಪಟಿದಾರ್ 8ನೇ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ RCBಗೆ ಫ್ರೆಂಡ್. ಟೋಟಲ್ ಆಗಿ ಇವರು RCBಗೆ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಆಗಿ ಕೂಡ ಇನ್ನೊಂದು ಚೆನ್ನಾಗಿರೋ ಪ್ರದರ್ಶನ ಕೊಡ್ತಾರೆ. ಕೆಲವೊಂದು ಜನ ಕ್ಯಾಪ್ಟನ್ ಆದಮೇಲೆ ಚೆನ್ನಾಗಿರೋ ಪ್ರದರ್ಶನ ಕೊಡ್ತಿದ್ದಾರೆ. ಕೆಲವೊಂದು ಜನ ಕ್ಯಾಪ್ಟನ್ ಆಗಿಂತ ಮುಂಚೆ ಚೆನ್ನಾಗಿರೋ ಪ್ರದರ್ಶನ ಕೊಡ್ತಿದ್ರು. ಆದರೆ ಕ್ಯಾಪ್ಟನ್ ಆದಮೇಲೆ ಸ್ವಲ್ಪ ಡಲ್ ಆಗಿದ್ದಾರೆ, ನಾನು ನೋಡಿದ್ದೀನಿ. ಹಾಗಾಗಿ ಇವರು ನನಗನ್ಸುತ್ತೆ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಯಾಕಪ್ಪ ಅಂದರೆ ಇವ್ರನ್ನ ನಾನು ಮಧ್ಯಪ್ರದೇಶನಲ್ಲಿ ನೋಡಿದ್ದೀನಿ ಇವರೊಂದು ಆಟನ. ಹಾಗೆ ಇವರು ಕ್ಯಾಪ್ಟನ್ ಆಗಿ ಕೂಡ ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಫ್ರೆಂಡ್. ರಣಜಿ ಮ್ಯಾಚನ್ನು ಚೆನ್ನಾಗಿರುವಂಥ ಲೀಡ್ ಮಾಡಿದ್ದಾರೆ. ಹಾಗಾಗಿ RCBನೂ ಕೂಡ ಇಲ್ಲಿ ಲೀಡ್ ಮಾಡ್ತಾರೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವರು ಬರೋದು ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಆಗಿ. ಏನಾದರೂ ಸಂಕಟದಲ್ಲಿ ಇದೆ ಅಂದಾಗ RCB ಇವ್ರನ್ನ ನಿಲ್ತಾರೆ. ಚೆನ್ನಾಗಿರುವಂಥ ಪ್ರದರ್ಶನ ಬರುತ್ತೆ ಇವರೊಂದು ಬ್ಯಾಟಿಂದ ಅಂದ್ಕೊಂಡಿದ್ದೀನಿ ಟೋಟಲ್ ಆಗಿ. ಆದರೆ RCBನಲ್ಲಿ ಕೆಲವೊಂದಿಷ್ಟು ಬೇರೆಯವ್ರನ್ನ ಕ್ಯಾಪ್ಟನ್ ಮಾಡ್ತಾರಂತ ಸ್ವಲ್ಪ ಆ ಗಾಳಿ ಮಾತು ಹರಡಿತ್ತು ಫ್ರೆಂಡ್. ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದು ಕಡೆ ಸುದ್ದಿ ಆದರೆ, ಒಂದು ಕಡೆ ಭುವನೇಶ್ವರ್ ಕುಮಾರ್ RCBಯ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಕೂಡ ಎಲ್ಲ ಚರ್ಚೆ ಆಯಿತು. ಇನ್ನೊಂದು ಕಡೆ ಲಿವಿಂಗ್ಸ್ಟನ್ ಇಂಗ್ಲೆಂಡ್ ಆಟಗಾರ ಲಿವಿಂಗ್ಸ್ಟನ್ ಕೂಡ ಕ್ಯಾಪ್ಟನ್ ಆಗ್ಬೋದು ಅಂತ ನಿರೀಕ್ಷೆ ಇಕ್ಕಿದ್ರು. ಆದರೆ ಈ ಒಂದು ನಿರೀಕ್ಷೆ ಮೀರಿ ಈಗ ರಜತ್ ಪಟಿದಾರ್ ರಾಜನಾಗಿ ಅಂದರೆ RCB ರಾಜನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ RCBಯ ಫ್ರಾಂಚೈಸಿ ಫ್ರೆಂಡ್. ಟೋಟಲ್ ಆಗಿ ನೋಡೋಣ ಫ್ರೆಂಡ್, ಇನ್ಮೇಲೆ ಮಧ್ಯಪ್ರದೇಶ್ ಹುಡುಗ ನಮ್ಮ ಒಂದು ಬೆಂಗಳೂರಿನ ಟ್ರೋಫಿ ಹಿಡಿಯೋದು ಕನ್ಫರ್ಮ್ ಅನ್ನೋದು ಕೂಡ ನೋಡೋಣ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಎಷ್ಟಪ್ಪ 2008ರಿಂದ ಹಿಡಿದು 2025 ಏನಪ್ಪ 18 ಸೀಸನ್. ಟೋಟಲ್ ಆಗಿ ಈ ಒಂದು 18-17 ಸೀಸನ್ ಆಯಿತು. RCB ಒಂದು ಕೂಡ ಕಪ್ ಹೊಡೆದಿಲ್ಲ. ಆದರೆ ಎಲ್ಲೂ ಕೂಡ ಕ್ರೇಜ್ ಕಮ್ಮಿ ಆಗಿಲ್ಲ. ಯಾವುದೇ ಟೀಮ್ಗಿಂತೂ ಕೂಡ ಕ್ರೇಜ್ ಕಮ್ಮಿ ಆಗಿಲ್ಲ. ಇನ್ನೂ ಕೂಡ ತುಂಬಾ ಕ್ರೇಜ್ ಇಟ್ಕೊಂಡಿದ್ದಾರೆ RCB ಫ್ಯಾನ್. ಟೋಟಲ್ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಕೂಡ RCBಗೆ ಫ್ಯಾನ್ ಇದ್ದಾರೆ ಫ್ರೆಂಡ್. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ ಫ್ಯಾನ್ ಇದ್ದಾರೆ ಸಿಕ್ಕಾಪಟ್ಟೆ ಟೋಟಲ್ ಆಗಿ RCBಗೆ ಫ್ರೆಂಡ್. ನೋಡೋಣ ಫ್ರೆಂಡ್, ಈ ವರ್ಷ ರಜತ್ ಪಟಿದಾರ್ ಇವರು ಶತಕರು ಕೂಡ ಇದೆ RCBಗೆ ಒಂದು ಕೊಡುಗೆ. ಟೋಟಲ್ ಆಗಿ ಹೋದನೇ ಸೀಸನ್ನು ಒಂದು 7 ಮ್ಯಾಚ್ನಲ್ಲಿ ಸ್ವಲ್ಪ ಕಳಪೆ ಫಾರ್ಮಲ್ಲಿದ್ದೆ. ಇವನು 7 ಮ್ಯಾಚು ಟೋಟಲ್ ಆಗಿ 50+ ರನ್ನೇ ಬಂದಿದೆ ಇವನೊಂದು ಬ್ಯಾಟಿಂದ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ರಜತ್ ಪಟಿದಾರ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದೆ. ರಜತ್ ಪಟಿದಾರ್ ಒಬ್ಬ ಸಾಮಾನ್ಯ ಆಟಗಾರ. ಇವ್ರನ್ನ ಪ್ಲೇಯಿಂಗ್ 11ನಲ್ಲಿ ಜಾಸ್ತಿ ಇಟ್ಕೊತಾರೋ ಇಲ್ಲೋ ಅನ್ನೋದು ಕಾಲ ಇತ್ತು. ಆದರೆ ಈಗ ಕ್ಯಾಪ್ಟನ್ ಆಗಿ ಆಡ್ತಿದ್ದಾರೆ. ನೋಡೋಣ ಫ್ರೆಂಡ್, ಗುಡ್ ಲಕ್, ಕಂಗ್ರಾಚುಲೇಷನ್ ರಜತ್ ಪಟಿದಾರ್ RCB ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಕ್ಕೆ ಫ್ರೆಂಡ್. ಥ್ಯಾಂಕ್ಸ್ ಸರ್ ವೆರಿ ಮಚ್ ನನ್ನ ಕಡೆಯಿಂದ.
ವೆಲ್ಕಮ್ ಮಾಡ್ತಿದ್ದೀನಿ RCB ಕ್ಯಾಪ್ಟನ್ ಆಗಿ ರಜತ್ ಪಟ್ಟಿದಾರ್ನ. ಹಾಗೆ ರಜತ್ ಪಟ್ಟಿದಾರ್ನ ಕ್ಯಾಪ್ಟನ್ ಮಾಡಿದ್ದಕ್ಕೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರಿಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡಿಗೆ RCB ಫ್ಯಾನ್ಗೆ ಶೇರ್ ಮಾಡಿ. ಯಾರು ಮುಂಬೈ ಚೆನ್ನೈ ಯಾವುದೇ ಒಂದು ಅಭಿಮಾನಿ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವರು ನೋಡಲಿ ಯಾರು ಕ್ಯಾಪ್ಟನ್ ಆಗಿದ್ದಾರೆ RCBಗೆ ಅನ್ನೋದು ಕೂಡ ಅವರು ಸ್ವಲ್ಪ ತಿಳ್ಕೊಳ್ಳಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಟೇಕ್ ಕೇರ್, ಬಾಯ್.